ಎಂದಿನಿಂದ ರಾಜ್ಯದಾದ್ಯಂತ ಜಾತಿ ಜನಗಣತಿ ನಡೆಯಲಿದೆ. ಈಗಾಗಲೇ ಜಾತಿ ಜನಗಣತಿ ಚಾಲನೆ ಸಿಕ್ಕಿದೆ. ಬೆಂಗಳೂರಿನ ಕೋರಮಂಗಲದ ಬಿಬಿಎಂಪಿ ಕಚೇರಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಬಿಬಿಎಂಪಿ ಆಯುಕ್ತರಿಂದ ಚಾಲನೆ ನೀಡಲಾಯಿತು. ಏಪ್ರಿಲ್ 30ರವರೆಗೂ ಜಾತಿ ಗಣತಿ ನಡೆಯಲಿದೆ. ಕೋರಮಂಗಲದ ಬಿಬಿಎಂಪಿ ಕಚೇರಿಯಲ್ಲಿ ಚಾಲನೆಯನ್ನ ನೀಡಲಾಯಿತು. ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಹಾಗೂ ಬಿಬಿಎಂಪಿ ಆಯುಕ್ತರಿಂದ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಏಪ್ರಿಲ್ 30ರವರೆಗೆ ಈ ಜನಗಣತಿ ನಡೆಯಲಿದೆ. ಇನ್ನು ಹೇಳಿದ್ರಿ ಸರ್ ನಿಮ್ಮ ಮಿಸ್ಸಸ್ ಹೆಸರು? ನಿಮ್ಮ ಮಿಸ್ಸಸ್ ಹೆಸರು? ಕೆಬಿ ಪ್ರಜ್ಞಾ. 844. ನನ್ನ ಮನೆಗೆ ಅಲ್ಲಿ ರಾಜ್ಯದಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಗಣತಿ ಇವತ್ತಿನಿಂದ ಆರಂಭವಾಗಿದ್ದು, ಇತ್ತ ಕೊಪ್ಪಳದಲ್ಲಿ ಸಹ ಗಣತಿ ಚಾಲನೆ ನೀಡಲಾಗಿದೆ. ನಗರದ ಬಿಟಿ ಪಾಟೀಲ್ ನಗರದಲ್ಲಿರುವ ಶಾಸಕ ರಾಘವೇಂದ್ರ ಹಿಟ್ನಾಳ್ ಮನೆಯಿಂದ ಜನಗಣತಿ ಆರಂಭ ಮಾಡಲಾಯಿತು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಗಣತಿದಾರರಿಗೆ ತಮ್ಮ ಮಾಹಿತಿಗಳನ್ನು ನೀಡುತ್ತಿದ್ದಾರೆ. ಇನ್ನು ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಜಾತಿ ಗಣತಿಗೆ ಚಾಲನೆ ನೀಡಲಾಯಿತು. ಅಧಿಕಾರಿಗಳು ಮನೆ ಮನೆಗೂ ತೆರಳಿ ಜಾತಿ ಗಣತಿಯ ಪ್ರಕ್ರಿಯೆಯನ್ನ ಆರಂಭಗೊಳಿಸಿದರು. ಇನ್ನು ಮಡಿಕೇರಿಯಲ್ಲಿ ಸಹ ಜಾತಿ ಗಣತಿ ಆರಂಭವಾಗಿದ್ದು, ಮಾಜಿ ಸ್ಪೀಕರ್ ಹಾಗೂ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯಾರ ವುಡ್ಲ್ಯಾಂಡ್ ಸನ್ ನಿವಾಸದಲ್ಲಿ ನಗರಸಭೆ ಅಧಿಕಾರಿಗಳು ಜಾತಿ ಗಣತಿ ಪ್ರಕ್ರಿಯೆ ಆರಂಭಿಸಿದರು. 1 ಗಂಟೆಯ ಕಾಲ ನಡೆದ ಈ ಪ್ರಕ್ರಿಯೆಗೆ ಖುದ್ದಾಗಿ ಸಹಕರಿಸಿದರು. ಬಳಿಕ ನಗರಸಭೆ ಅಧ್ಯಕ್ಷೆಯ ಮನೆಗೂ ತೆರಳಿದ ಅಧಿಕಾರಿಗಳು ವಿವರ ಪಡೆದುಕೊಂಡರು.